ಈ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಜರುಗುತ್ತದೆ. ಊರಿನ ಪ್ರಮುಖ ಗಣ್ಯರ ಸಮ್ಮುಖದಲ್ಲಿ ನಡೆಯುತ್ತದೆ. ಇಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಬರಬಹುದು. ನಾವೇ 5 ನಿಮಿಷ ಬೇಗ ಬಂದಿದ್ದೇವೆ ಅನಿಸುತ್ತದೆ. ಮಂಗಳಾರತಿ ಆದ ತಕ್ಷಣ ನೀನು ಕಾಲೇಜಿಗೆ ಹೋಗುವಂತೆ. ಇಲ್ಲ ಅಣ್ಣ, ನನಗೆ ಲೇಟ್ ಆಗ್ತಾ ಇದೆ. ಇಲ್ಲಿ ಮಂಗಳಾರತಿ ಅಂತ ನಿಂತ್ರೆ ಅಲ್ಲಿ ಕಾಲೇಜ್ನಲ್ಲಿ ನನಗೆ ಮಂಗಳಾರತಿ ಮಾಡ್ತಾ ಇದ್ದೀನಿ. ನಿನಗೆ ಮಂಗಳಾರತಿ ಮಾಡೋರು ಯಾರಮ್ಮ? ಮತ್ತಿನ್ಯಾರಣ್ಣ, ಇದ್ದಾರಲ್ಲ ನಮ್ಮ ಕಾಲೇಜ್ ಅಧ್ಯಕ್ಷರು ಶಶಿಕಾಂತ್ ಪಾಟೀಲ್. ಅಲ್ಲಣ್ಣ, ಕಾಲೇಜಿಗೆ ಸ್ವಲ್ಪ ಲೇಟ್ ಆಗಿ ಹೋದ್ರೆ ಸಾಕು ಅಂತ ಸಂಬಳನೇ ಕಟ್ ಮಾಡ್ಬಿಡ್ತಾನೆ. ಅಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ. ಎಲ್ಲ ಸ್ಟೂಡೆಂಟ್ಸ್ ಎದುರಿಗೆ ಬಾಯಿಗೆ ಬಂದ ಹಾಗೆ ಬೈತಾರಣ್ಣ. ಅವನು ಕಾಲೇಜ್ನಲ್ಲಿ ಕೆಲಸ ಮಾಡೋ ಬದಲು ಎಲ್ಲಾದ್ರೂ ಹೋಗಿ ಕೂಲಿ ಕೆಲಸ ಮಾಡೋದೇ ಉತ್ತಮ ಅನ್ಸುತ್ತೆ. ಅಣ್ಣ, ಅವನು ಕೊಳ್ಳೆವನಲ್ಲ ಅಣ್ಣ. ಗೊತ್ತು ತಂಗಿ, ಈಗ ಅವನಿಗೆ ಹಣದ ಮದವೇರಿದೆ. ಮೊದಲೆಲ್ಲ ಹೀಗಿರಲಿಲ್ಲ ಅವನ ನನ್ನ ಪರಿಚಯ ಬಹಳ ಹಳೆಯದು. ಮೊದಲು ಬಹಳ ಸಾತ್ವಿಕ ವ್ಯಕ್ತಿಯಾಗಿದ್ದ. ಈಗ ಅವನು ಬದಲಾವಣೆ ಆಗಿದ್ದಾನೆ. ನೀನು ದುಡಿದು ತಂದರೆ ಮಾತ್ರ ನಾವು ಬದುಕಬೇಕೆಂದೇನಿಲ್ಲ. ಬಟ್ಟೆಗೆ ನಮಗೆ ಆ ಭಗವಂತ ಯಾವುದೇ ಕೊರತೆ ಮಾಡಿಲ್ಲ. ನೀನು ಇಷ್ಟಪಟ್ಟೆ ಎಂಬ ಕಾರಣಕ್ಕೆ ನಿನಗೆ ನೌಕರಿಗೆ ಕಳಿಸುತ್ತಿದ್ದಾನೆ. ಒಂದು ವೇಳೆ ನಿನಗೆ ಕೆಲಸದಲ್ಲಿ ತೊಂದರೆ ಆದರೆ ರಾಜೀನಾಮೆ ಕೊಟ್ಟು ಮನೆಗೆ ಬಾ. ಅದು ನನಗೂ ಗೊತ್ತಣ್ಣ. ನಾನು ಆಸೆ ಪಟ್ಟೆ ಅಂತ ನಿಮ್ಮನ್ನ ಕೆಲಸ ಕಳಿಸ್ತಾ ಇದೆಯಲ್ಲ, ನೀನು ಚಿಂತೆ ಮಾಡಬೇಡಣ್ಣ. ನನ್ನ ಕೆಲಸನ ನಾನು ನಿಯತ್ತಾಗೆ ಮಾಡ್ತೀನಿ. ಆದ್ರೆ ನನ್ನ ತಂಟೆಗೆ ಬಂದ್ರೆ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಹಾಗಂತ ಏನು ಅನಾಹುತ ಮಾಡಬೇಡಮ್ಮ. ಅದು ಅಲ್ಲದೆ ಶಶಿಕಾಂತ್ ಪಾಟೀಲ ನನ್ನ ಸ್ನೇಹಗೋಸ್ಕರ ನಿನಗೆ ಫ್ರೀಯಾಗಿ ಕೆಲಸ ಕೊಟ್ಟಿದ್ದಾನೆ. ಹುಷಾರಾಗಿರು. ಕೆಲಸದಲ್ಲಿ ತೊಂದರೆ ಆದರೆ ರಾಜೀನಾಮೆ ಕೊಟ್ಟು ಮನೆಗೆ ಬಾ. ಕಳಂಕ ಮಾತ್ರ ತರಬೇಡ. ಸರಿ ಅಣ್ಣ, ನೀನ್ ಹೇಳಿದ ಹಾಗೆ ಆಗ್ಲಿ. ನೀನೇನು ಚಿಂತೆ ಮಾಡಬೇಡ ಅಣ್ಣ. ನನಗೆ ಲೇಟ್ ಆಗ್ತಾ ಇದೆ. ನಾನು ಸರಿ ಅಮ್ಮ, ಬಾಯ್. ಓಹೋ, ನೆಲದವರಲ್ಲಿ ಮನದಲ್ಲಿ ನಮ್ಮತ್ತೆ ಶಶಿಕಾಂತ್ ಪಾಟೀಲ್ ಈ ಕಡೆ ಬರುತ್ತಾ ಅದಲ್ಲ. ನಮಸ್ಕಾರ ರಾಮನಾಥ್ ಅವರಿಗೆ. ಇಂದು ಈ ಗುಡಿಯಲ್ಲಿ ನಡೆಯಬೇಕಾದ ಮಹಾನವಮಿ ಕಾರ್ಯಕ್ರಮಕ್ಕೆ ಇನ್ನು ಯಾರು ಬಂದಿರಲಿಲ್ಲ, ಯಾಕೆ? ನಮಸ್ಕಾರ ಪಾಟೀಲ್ ಅವರೇ, ಚೆನ್ನಾಗಿದ್ದೀನಿ. ಗುಣಶೇಖರ್ ಅವರು ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ಬರಬಹುದು. ಅವರು ಬಂದ ತಕ್ಷಣ ಮುಂದಿನ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಪ್ರತಿ ಬಾರಿಯೂ ಸಮಯಕ್ಕೆ ಸರಿಯಾಗಿ ಬರುವವರು ಹಿಂದೇಕೋ ಕೊಂಚ ತಡವಾಗಿದೆ. ಅವರಿಗೋಸ್ಕರ ನಾವು ಎಷ್ಟೊಂದು ಸಮಯ ಕಾಯಬೇಕಿಲ್ಲಿ. ಆ ಗುಣಶೇಖರಂತೆ ನಾನು ಕೂಡ ಈ ದೇವಸ್ಥಾನದ ಒಬ್ಬ ಟ್ರಸ್ಟಿ. ಇವಾಗ ನನಗೂ ಕೂಡ ಈ ಸಮಾಜದಲ್ಲಿ ಘನತೆ ಗೌರವ ಇದೆ. ಅಂದ ಮೇಲೆ ಈ ದೇವಸ್ಥಾನದ ತಾರತಮ್ಯ ಯಾಕೆ? ಯಾರೋ ಒಬ್ಬರಲ್ಲವರು ಧರ್ಮಾಧಿಕಾರಿಗಳು. ಗುಣಶೇಖರ್ ಅವರು ಬರುವವರೆಗೂ ನೀವು ಕಾಯಲೇಬೇಕು. ಏನಂದ್ರೆ ದೇವಸ್ಥಾನ ಟ್ರಸ್ಟ್ ಅದೇನು ಒಪ್ಪಿಕೊಳ್ಳೋಣ. ಅದೇನಂದ್ರಲ್ಲ ಧರ್ಮಾಧಿಕಾರಿ ಎಂದು. ಅವನ್ಯಾ ಸೀಮೆ ಧರ್ಮಾಧಿಕಾರಿ ರೀ. ತಲೆ ಕಟ್ಟಿರುವುದು ನನಗಲ್ಲ, ನಿನಗೆ. ಗುಣಶೇಖರ್ ಬೇರೆ ಯಾರು ಅಲ್ಲ, ಆ 3 ತಲೆಮಾರಿನ ಕೆಳಗೆ ನಿಲ್ಲಲಾರದ ದಿವಂಗತ ಧರ್ಮಾಧಿಕಾರಿಗಳ ಮರಿಮೊಮ್ಮಗ. ಅದು ನಿನಗೂ ಚೆನ್ನಾಗಿ ಗೊತ್ತಿದೆ. ಚೆನ್ನಾಗಿ ಗೊತ್ತಿರೋದಕ್ಕೆ ನಾನು ಹೇಳುತ್ತಿರುವೆನು. ದಿವಂಗತ ಧರ್ಮಾಧಿಕಾರಿಗೆ ಸತ್ತು 3 ತಲೆಮಾರುಗಳು ಉಳಿಯುವುದು. ಹೀಗಿರುವಾಗ ಆ ಗುಣಶೇಖರ್ ಹೇಗೆ ಧರ್ಮಾಧಿಕಾರಿ ಆಗ್ತಾರೋ ಮುಟ್ಟಾಳ. ಬರುವುದಕ್ಕೆ ತುಂಬಾ ತಡವಾಯಿತು. ಊರಿನ ಗೌರವಾನ್ವಿತ ಹಿರಿಯರೆಲ್ಲ ಸೇರಿದ್ದೀರಿ. ಮತ್ತೆ ತಡ ಮಹಾಮಂಗಳಾರತಿ ಮಾಡೋದು ಬನ್ನಿ. ನೆಲ್ಲ ಪೂಜಾರಿ, ಮಹಾಮಂಗಳಾರತಿ ಆಗೋಕ್ಕಿಂತ ಮೊದಲು ಕೆಲವು ವಿಷಯಗಳು ಇತ್ಯರ್ಥವಾಗಬೇಕಾಗಿದೆ. ಕೆಲವು ಜವಾಬ್ದಾರಿಗಳು ಹಂಚಬೇಕಾಗಿದೆ. ಯಾವ ವಿಷಯಗಳು, ಯಾವ ಜವಾಬ್ದಾರಿಗಳು? ರಾಮನಾಥ್ ಹೇಳಿ.
ಯಾವ ಜವಾಬ್ದಾರಿ ಹಂಚಬೇಕಾಗಿದೆ, ಯಾವ ವಿಷಯದ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಬೇಕು. ಈಗ ಚರ್ಚೆ ವಿಷಯ ಮೊದಲು ಹೇಳಿ ಅದನ್ನೇ ಚರ್ಚಿಸೋಣ. ನೋಡಿ ಗುಣಶೇಖರ್ ಅವರೇ, ಇಲ್ಲಿವರೆಗೆ ಈ ದೇವಸ್ಥಾನದ ಮೇಲೆ ಆನತ್ತಾಸ್ತ್ರ ಮೇಲೆ ನೀವೇ ಆಡಳಿತ ಮಾಡಿಕೊಂಡು ಬಂದಿದ್ದೀರಿ. ಇನ್ನು ಮುಂದೆ ಆ ಆಡಳಿತವನ್ನು ನಾನು ಮಾಡುತ್ತೇನೆ. ಅದಕ್ಕಾಗಿ ಎಲ್ಲ ಲೆಕ್ಕ ಪತ್ರಗಳು ಹಾಗೂ ಖಜಾನೆಯ ಚಾವಿ ನನಗೆ ಒಪ್ಪಿಸಬೇಕು. ಅದು ಎಂದಿಗೂ ಸಾಧ್ಯವಿಲ್ಲ. ಬೀಗದ ಕೈಯನ್ನು ನಿನಗೆ ಕೊಡಲು ಇದು ನಿಮ್ಮ ಅಪ್ಪನ ಬಳಿ ಆಸ್ತಿ ಅಲ್ಲ. 10 ಗ್ರಾಮಗಳ ದತ್ತಿ ದಾನ ನೀಡಿದ ಆದಾಯ ಇದು. ಅಂದ ಮೇಲೆ 10 ಗ್ರಾಮಗಳ ಹಳ್ಳಿಯ ಜನರು ಸೇರಿ ಒಕ್ಕೂಟ ಮಾಡಿ ಕಟ್ಟಿದ ಸಂಸ್ಥಾನವಿದು. ಈ ಸಂಸ್ಥಾನದ ಎಲ್ಲಾ ಜವಾಬ್ದಾರಿಗಳನ್ನು ತಲಾಂತರಗಳಿಂದ ಈ ಗುಣಶೇಖರ್ ಅವರ ಮನೆತನಕ್ಕೆ ಒಪ್ಪಿಸಲಾಗಿದೆ. ಇದನ್ನು ತಪ್ಪಿಸುವ ಅಧಿಕಾರ ಯಾರಿಗೂ ಇಲ್ಲ. ಏ ರಮಣ್! ಮಧ್ಯದಲ್ಲಿ ತಲೆ ಹಾಕಿ ನನ್ನ ತಲೆ ಕೆಡಿಸಬೇಡ. ಸುಮ್ಮನೆ ಬಾಯಿ ಮುಚ್ಕೊಳ್ಬೇಕು. ರಾಮರಾವ್ ಅವ್ರು ಏನು ಕೇಳ್ತಾ ಇದ್ದಾರೆ? ಚಾಕರಿ ಏನು ಕೇಳ್ತಾ ಇದ್ದಾರೆ? ಮಾಡಲಿ, ನಾವು ಇಷ್ಟದಲ್ಲಿ ಹೇಗೆ ಮಾಡಿದ್ರು ಅವರು ಮಾಡಲಿ. ತಪ್ಪೇನಿದೆ? ದೇವರು ಒಬ್ಬರಿಗೆ ಸೀಮಿತ ಅಲ್ಲ, ದೇವರು ಎಲ್ಲರಿಗೆ ಬೇಕು. ಮಾಡಲಿ. ಎಂದಿಗೂ ಸಾಧ್ಯವಿಲ್ಲ ಗುಣಶೇಖರ್ ಅವರೇ. ಈತನಿಗೆ ಅಧಿಕಾರ ಕೊಡೋದು, ಕಾಗೆ ಕೈಗೆ ಕಚೇರಿ ಕೊಡೋದು ಎರಡು ಒಂದೇ. ಏ ರಾಮ, ಅದೇ ಕಾಗೆಯನ್ನು ಕರೀರಿ ಆ ಮಗನೇ. ಬಾಯ್ ಹೇಳ್ತಿದ್ದ ನನಗೆ, ವಯಸ್ಸಿನಲ್ಲಿ ನನಗಿಂತ ಅವರು ಹಿರಿಯರಿಗೆ ಗೌರವವನ್ನು ಕೊಡುವುದನ್ನು ಮೊದಲು ಕಲಿಯಿರಿ. ನೋಡಿ ಗುಣಶೇಖರ್, ಯಾರಿಗೆ ಎಂತ ಗೌರವ ಕೊಡಬೇಕು ನನಗೆ ಚೆನ್ನಾಗಿ ಗೊತ್ತು. ನಾನು ಕೂಡ ಒಂದು ಸಂಸ್ಥೆಯ ಚೇರ್ಮನ್. ಹೀಗಿರುವಾಗ ಇಂಥವರನ್ನು ದಿನಾಲು 1000 ಜನ ನೋಡುತ್ತೇನೆ. ಇಂಥವರಿಗೆ ಎಂತ ಗೌರವ ರೀ? ಸಾಕುಲಿಲ್ಲ ಸೋದರಿನ ಮಾತನ್ನು. ಯಾರಿಗೆ ಬೇಕೋ ನಿನ್ನ ಗೌರವ. ಗುಣಶೇಖರ್ ಅವರೇ, ನಮ್ಮ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬರುವುದಕ್ಕಿಂತ ಮೊದಲು ಇವನನ್ನು ಆಡಳಿತ ಮಂಡಳಿಯಿಂದ ತೆಗೆದುಹಾಕಿ. ನೋಡಿ ಗುಣಶೇಖರ್ ಅವರೇ, ನನ್ನನ್ನು ಈ ಕಮಿಟಿನ ತೆಗೆದು ಹಾಕಿದೆ. ಆದರೆ ಮುಂದೆ ನಡೆಯೋದೇ ಬೇರೆ. ಊರಿಗೂರ ಉರಿಯುತ್ತಾರೆ. ಮುಚ್ಚು ಬಾಯಿನ ಕೆಲಸ ಕೈ ಕೆಳಗೆ. ಏನು ಊರೇ ಹೊತ್ತು ಉರಿಯುತ್ತದೆ. ಮುಟ್ಟಾಳ. ನನ್ನ ಒಂದು ಧ್ವನಿ ಸಾಕು ನಿನ್ನ ಹುಟ್ಟಡಗಿಸಲು. ಈ ಜನ ಸುಮ್ಮನೆ ನಿಂತಿಲ್ಲ. ನಾನು ಒಂದು ಮಾತು ಹೇಳಿದ್ರೆ ಸಾಕು, ಇದೇ ಮಣ್ಣಲ್ಲಿ ನಿನ್ನ ಹೂತು ಹಾಕಿಬಿಡ್ತಾರೆ. ಬಂದ ದಾರಿಗೆ ಸೊಂಟು ಬಿಲ್ಲವನ್ನು ಹೊರಟು ಹೋಗಿ ನಿನ್ನ ಜೀವವನ್ನು ಉಳಿಸಿಕೊ. ನೋಡು ಗುಣಶೇಖರ್, ಗುಂಪಿನಲ್ಲಿ ಗೋವಿಂದ ಅಂತ ನೀನು ಊದುಕೊಂಡೆ ಮಗನೇ. ಇವತ್ತು ಮುಂದೆ ಇಂದಿನಿಂದ ನನ್ನ ನಿನ್ನ ಮಧ್ಯೆ ಪ್ರಾರಂಭವಾಯಿತು ದೇಶದ ಜ್ವಾಲೆ. ಹುಷಾರ್ ನೋಡ್ರಿ, ನಮ್ಮ ಸಾಹೇಬರು ಭಾಳ ಹೈ ಕಟ್ಟಿದಾರ. ನೀವು ಆ ಥರ